ಹಾಯ್ ಎವ್ರಿಬಡಿ. ಇವತ್ತು ಮೈಸೂರಿಗೆ ಹೋಗ್ತಾ ಇದ್ದೀನಿ. ದ ರೀಸನ್ ಈಸ್ ಮೈ ನೆಫ್ಯೂಸ್ ಬರ್ಡೇ. ಐ ಆಮ್ ಹಿಯರ್ ಇನ್ ಮೈಸೂರು. ನಮ್ಮ ಮೈಸೂರಲ್ಲಿ ಇದ್ದೀನಿ ನಾನು ಆಲ್ರೆಡಿ. ನಾನು ಹೋಗಿದ್ದ ದಿನ ಸ್ಯಾಟರ್ಡೇ ಕರ್ನಾಟಕ ಬಂದಿತ್ತು. ನನ್ನ ಗಂಡ ಡ್ರಾಪ್ ಮಾಡಿದ್ರು ಸ್ಯಾಟಲೈಟ್ಗೆ. ಸೊ ನಾನೇನು ಅಂದ್ಕೊಂಡಿದ್ದೆ, ಬಸ್ಸಸ್ ಅವೈಲೇಬಲ್ ಇದ್ದರೆ ಹೋಗೋಣ, ಇಲ್ಲಾಂದರೆ ಗಂಡನ ಜೊತೆ ವಾಪಸ್ ಮನೆಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡೇ ಬಂದೆ. ನಾನು ಹೇಗಪ್ಪ ಹೋಗೋಕ್ಕಾಗುತ್ತೋ ಇಲ್ವೋ, ಬಸ್ಸಸ್ ಏನು ಮಾಡ್ತಾರೆ ಫುಲ್ ಭಯದಲ್ಲೇ ಹೋದೆ. ಬಸ್ಸಸ್ ವರ್ ಅವೈಲೇಬಲ್. ಬಾಬಾ ಬಸ್ ಸ್ಟಾಪಿಗೆ ಬಂದು ಪಿಕ್ ಮಾಡ್ಕೊಂಡೋದ್ರು. ಏನೇ ಹೇಳಿ, ಮೈಸೂರಲ್ಲಿ ಬೀಟ್ ಹಾಕೋದೇ ಒಂದು ಮಜಾ ಅಲ್ವಾ. ಮೈ ಮೋಸ್ಟ್ ಫೇವ್ರೆಟ್ ಸಿಟಿ ಇನ್ ದ ವರ್ಲ್ಡ್ ಈಸ್ ನಮ್ಮ ಮೈಸೂರು. ಐ ಲವ್ ಇಟ್. ಬಾವ ಅವ್ರು ಇನ್ನೂ ಕೇಕ್ ಆರ್ಡರ್ ಕೊಟ್ಟೇ ಇರಲಿಲ್ಲ. ಸೊ ಹೋಗ್ತಾ ಆನ್ ದಿ ವೇನೇ ಕೇಕ್ ಆರ್ಡರ್ ಮಾಡಿಬಿಟ್ಟು ಹೋಗಿದ್ದು. ಅಲ್ಲೇ ಹೋಗ್ತಾ ಆನ್ ದಿ ವೇನಲ್ಲಿ JC ಕಾಲೇಜ್ ರೋಡಲ್ಲಿ ಈ ಬೇಕ್ರಿ ಇದೆ, ಅರೋಮಾ ಬೇಕ್ರಿ. ಅಲ್ಲಿ ಕೇಕ್ ಆರ್ಡರ್ ಕೊಟ್ಟು ಹೋಗಿದ್ದು. ಸೊ ದಿಸ್ ಈಸ್ ದ ಕೇಕ್. ಅದರಲ್ಲಿ ಹೂ ಇಸ್ ಮೈ ನೆಫ್ಯೂ ಅಂತ ಗೆಸ್ ಮಾಡಿ ನೋಡೋಣ. ಸೆಲೆಬ್ರೇಷನ್ ವೆಂಟ್ ಆಲ್ ಗುಡ್. ಅದು ಮೋಸ್ಟ್ಲಿ ಕಿಡ್ಸ್ ಪಾರ್ಟಿ ಅಂತಲೇ ಹೇಳ್ಬೋದು. ದಟ್ಸ್ ಮೈ ಸಿಸ್ಟರ್ ಮೇಕಿಂಗ್ ಎಗ್ ಫ್ರೈಡ್ ರೈಸ್. This is me cooking chicken fry. ಆ್ಯಂಡ್ ನಮ್ಮ ದೊಡ್ಡಮ್ಮ ಚಿಕನ್ ಸಾಂಬಾರು ಮಾಡಿದ್ರು. ಫ್ರೈಡ್ ರೈಸ್, ಚಿಕನ್ ಫ್ರೈ, ಸಾಂಬಾರು, ಮುದ್ದೆ, ಅನ್ನ ಇಷ್ಟು ತಿಂದೆ. ಬೆಳಿಗ್ಗೆ ಅಕ್ಕಿ ರೊಟ್ಟಿ ತಿಂದಿದ್ದೆ, ನಂಗೆ ಇಷ್ಟ ಅಂದ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡಿಸ್ಕೊಂಡಿದ್ದೆ. ತಿನ್ಕೊಂಬಿಟ್ಟು ಹೊರಡಬೇಕಾಯ್ತು ನನ್ನ ಮೈಸೂರಿಂದ ಬ್ಯಾಂಗ್ಳೂರಿಗೆ. This is ಕುಕ್ಕರಲ್ಲಿ ಕೆರೆ for you. ನನ್ನ ಗಂಡ ಸ್ಯಾಟಲೈಟಿಗೆ ಬಾ ಅಂತ ಹೇಳಿದರು. ನಾನು ಅಲ್ಲಿಂದ ಹೊರಟಿದ್ದೆ 4 ಗಂಟೆ ಆಗಿಬಿಟ್ಟಿತ್ತು. ಸೊ ಡೈರೆಕ್ಟಾಗಿ ಮೆಜೆಸ್ಟಿಕ್ ಹೋಗಿಬಿಟ್ಟೆ. ಮೆಜೆಸ್ಟಿಕ್ಕಿಂದ ಮೆಟ್ರೋನಲ್ಲಿ ಹೋದೆ. ಮೈಸೂರು ಬಸ್ ಸ್ಟ್ಯಾಂಡಲ್ಲಿ ನಮ್ಮ ಅಣ್ಣ ಸಿಕ್ಕಿದ್ದ. ಅಣ್ಣ ಅಂದರೆ ದೇವರು ಕೊಟ್ಟ ಅಣ್ಣ. ಯಾವುದೋ ಜನ್ಮದಲ್ಲಿ ನಮ್ಮ ಅಣ್ಣ ಆಗಿದ್ದ ಅನಿಸುತ್ತೆ. ಈ ಜನ್ಮದಲ್ಲಿ ದೇವರು ಹಾಗೆ ಕೊಟ್ಬಿಟ್ಟಿದ್ದಾನೆ ನನಗೆ. ಡ್ರೈ ಫ್ರೂಟ್ಸ್ ಮೈಸೂರು ಪಾಕ್ ಅಂತ ಗುರು ಸ್ವೀಟ್ಸಲ್ಲಿ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ಟೇಸ್ಟ್ ಮಾಡಿ ನೋಡಿ ಒಂದು ಸಲ ಕಡೆ ಹೋದಾಗ. ಆ ಬುಕ್ಕು, ಚಾಕ್ಲೇಟು, ಸ್ವೀಟ್ಸ್ ಅವನೇ ಕೊಟ್ಟಿದ್ದು. ಹೌ ಸ್ವೀಟ್ ಆಫ್ ಹಿಮ್ ಅಲ್ವಾ. 8:45 ಮನೆಗೆ ರೀಚ್ ಆದೆ. ದಟ್ಸ್ ಇಟ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬಾಯ್.